ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITR. ಸೊ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 6 ಅಂತ ಏನಿದೆಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ ಪಾಯ್ ಮಾಡಿಸಿ ಕೇಳಿದ್ದಾರೆ. ಓಕೆ, ಈ ಕ್ವಶನ್ ಪಾಯ್ ಮಾಡಿಸಿ ಕ್ವಶನ್ ಇದೆ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಇದೆ. ದ ಟೋಟಲ್ ಇನ್ಕಮ್ ಆಫ್ ಜಯಶಂಕರ್ ಈಸ್ 7,80,000. Calculate advance tax payable during the financial year 2024-25 and find out installments if the tax deducted at source is rupees 3,000 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅಂದ್ರೆ ಇದು TDS ಅನ್ಬೋದು ನೀವು. ಓಕೆ, TDS 3,000 ಇದೆ. ಓಕೆ, ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ದಾಗ ಏನು ಕೇಳಿದಾರೆ, ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನಂತರ ಅದನ್ನ ಇನ್ಸ್ಟಾಲ್ಮೆಂಟ್ಸ್ ವೈಸ್ ಮಾಡ್ಕೋರಿ ಅಂತ ಹೇಳ್ತಾರೆ. ಓಕೆ, ಈ ತರ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡ್ರಿ, ಸೊ ಈ ಪ್ರಾಬ್ಲಮ್ ಅನ್ನ ಈಗ ಆಕ್ಚುಲಿ 2024-25 ಇಯರ್ ಅಂತೇಳಿ ಫೈನಾನ್ಷಿಯಲ್ ಇಯರ್ ಅಂತೇಳಿ ಕೇಳಿದ್ದಾರೆ. ಬಟ್ ನಾನು ಈ ಪ್ರಾಬ್ಲಮ್ ಅನ್ನ 2025-26 ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರನ ಸಾಲ್ವ್ ಮಾಡ್ರಿ. ಓಕೆ, ಸೊ ನಾನು 2025-26 ಅಂತ ಹೇಳಿ ಕನ್ಸಿಡರ್ ಮಾಡತ್ತೀನಿ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಅಪ್ಡೇಟ್ ಆಗಿದಾವೆ. ಓಕೆ, ಸೊ ದ್ಯಾಟ್ ರೀಸನ್ ನೀವು ಇದೇ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ತೆಗೆದುಕೊಡ್ರಿ. ಫಸ್ಟಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಒನ್ಸ್ ಅಗೇನ್ ನೋಡಿಬಿಡ್ರಿ. ಇಲ್ಲಿ ಫಸ್ಟ್ ಅಪ್ ಟು 3 ಲ್ಯಾಕ್ ತಕ, 0ದಿಂದ 3 ಲ್ಯಾಕ್ ತಕ ರೇಟ್ ಏನಿರುತ್ತೆ ಅಂದ್ರೆ ಟ್ಯಾಕ್ಸ್ ರೇಟ್ ಆಕ್ಚುಲಿ ನಿಲ್ ಅಂತ ಇರುತ್ತೆ. ಓಕೆ, ಏನು ಟ್ಯಾಕ್ಸ್ ಪೇ ಮಾಡೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಟ್ಯಾಕ್ಸ್ ಸ್ಲ್ಯಾಬ್. ಒನ್ಸ್ ಅಗೇನ್ ರಿಕಾಲ್ ಮಾಡ್ಕೋರಿ. ಇದನ್ನ 3,01,000 rupees ಟು 6 ಲ್ಯಾಕ್ ತಕ 5% ಟ್ಯಾಕ್ಸ್ ಕೊಡಬೇಕು. ಓಕೆ, ನೆಕ್ಸ್ಟ್ 6,01,000 rupees ಟು 9 ಲ್ಯಾಕ್ ತಕ 10% ಕೊಡಬೇಕು. ಓಕೆ, ನೆಕ್ಸ್ಟ್ 9,01,000 rupees ಟು 12 ಲ್ಯಾಕ್ ತಕ 15% ಕೊಡಬೇಕು. ನೆಕ್ಸ್ಟ್ 12,01,000 rupees ಟು 15 ಲ್ಯಾಕ್. ಓಕೆ, ಇದು 15 ಲ್ಯಾಕ್ ಆಗಬೇಕು. ಸೊ 15 ಲ್ಯಾಕ್ ತಕ 20%. ನೆಕ್ಸ್ಟ್ ಒನ್ 15,01,000 rupees ಟು 20 ಲ್ಯಾಕ್ ತಕ, ಸೊ 25%. ನೆಕ್ಸ್ಟ್ ಅಬೌವ್ 20 ಲ್ಯಾಕ್ 30%. ಈ ತರ ಟ್ಯಾಕ್ಸ್ ಸ್ಲ್ಯಾಬ್ ಇದೆ ಇನ್ ದ ಫೈನಾನ್ಷಿಯಲ್ ಇಯರ್ 2025-26 ಇದೆ. ಸೊ ಅಪ್ಡೇಟೆಡ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇವೆಲ್ಲ. ಸೊ ನೀವು ಒನ್ಸ್ ಅಗೇನ್ ಇದನ್ನೆಲ್ಲ ನೆನಪಿಟ್ಕೋರಿ. ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಂದ್ರೆ ಈ ತರ ಫಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಮೆನ್ಷನ್ ಮಾಡಬೇಕು. ಬಹಳ ಸಿಂಪಲ್ ಇದೆ ಪ್ರಾಬ್ಲಮ್. ಜಸ್ಟ್ ಈಗ ನೋಡ್ರಿ, ನೀವು ಸಾಲ್ವ್ ಮಾಡ್ಬೋದು ಈಜಿಲಿ. ಓಕೆ, ಫಸ್ಟಿಗೆ ಈಗ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೊಡ್ರಿ, ಪರ್ಟಿಕ್ಯುಲರ್ಸ್ ರೇಟ್ ಟ್ಯಾಕ್ಸ್ ಅಮೌಂಟ್ ಅಂತ ಹಾಕ್ರಿ. ಸೊ ನಂತರ ಏನ್ ಮಾಡ್ಬೇಕಂದ್ರೆ ಫಸ್ಟ್ಗೆ ಈ ತರ ಬರ್ಕೊಂಡ್ಬಿಡ್ಬೇಕು. ಆನ್ ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಬರ್ಕೋಬೇಕು. ಫಸ್ಟ್ 0 to 3 ಲ್ಯಾಕ್ ತಕ ನಿಲ್ ಇದೆ ಟ್ಯಾಕ್ಸ್ ಸ್ಲ್ಯಾಬ್. ಓಕೆ, ನೆಕ್ಸ್ಟ್ ಈ ತರ ಸ್ಲ್ಯಾಬ್ ಎಲ್ಲ ನೀವು ಬರ್ಕೋರಿ. ನಂತರ ಏನ್ ಮಾಡ್ಬೇಕಂದ್ರೆ ಇವಾಗ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ, 7,80,000 ಇದೆ. ಓಕೆ, 7,80,000. ಓಕೆ, ಟೋಟಲ್ ಇನ್ಕಮ್. ಸೊ ಈ 7,80,000 ಅನ್ನ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಹಾಕಬೇಕು. ಓಕೆ, ಸೊ ಯಾವ ತರ ಅಂದ್ರೆ ಫಸ್ಟಿಗೆ 3 ಲ್ಯಾಕ್ ಅನ್ನ ತೆಗೆದುಕೊಳ್ರಿ. ಓಕೆ, 3 ಲ್ಯಾಕ್ ತಕನು ನಿಲ್ ಟ್ಯಾಕ್ಸ್ ಯಾವುದೇ ರೀತಿ ಇರುವುದಿಲ್ಲ. ಓಕೆ, ಸೊ ಅಂದ್ರೆ ಈ ಫಸ್ಟ್ ಎಷ್ಟು ಕೊಟ್ರಿ ನೀವು ಮೈನಸ್ ಇದ್ರೊಳಗ 3 ಲ್ಯಾಕ್ rupees ಮಾಡ್ರಿ. ಓಕೆ, ಮೈನಸ್ 3 ಲ್ಯಾಕ್ rupees ಮಾಡ್ಕೊರಿ. 3 ಲ್ಯಾಕ್ rupees ಮೈನಸ್ ಮಾಡ್ರಿ. ಸೊ ನೆಕ್ಸ್ಟ್ ಇನ್ ರಿಮೈನಿಂಗ್ ನೆಕ್ಸ್ಟ್ ಅಮೌಂಟ್ ಉಳಿತಿಲ್ರಿ. ಇಲ್ಲಿ 3 ಲ್ಯಾಕ್ ಮೈನಸ್ ಮಾಡೋದ್ರಿಂದ 4,80,000 ಉಳಿತ ಅಮೌಂಟ್ ಇನ್ನು. ಓಕೆ, 4,80,000 ಅಮೌಂಟ್ ಉಳಿತಲ್ಲ. ಸೊ ಈ ಅಮೌಂಟ್ ಅನ್ನ ನೆಕ್ಸ್ಟ್ ಸ್ಲ್ಯಾಬ್ ಕೌಂಟ್ ಮಾಡೋಣ. ಸೊ ಇಲ್ಲಿ 3,01,000 rupees ಟು 6 ಲ್ಯಾಕ್, ಇಲ್ಲಿ ಡಿಫರೆನ್ಸ್ ನೋಡ್ಕೋರಿ ಎಷ್ಟಿದೆ. 3 ಲ್ಯಾಕ್ ಅಷ್ಟ ಮ್ಯಾಕ್ಸಿಮಮ್ ಇಲ್ಲಿ ತೆಗೆದುಕೊಳ್ಬೇಕು. ಇಂಟು 5/100 ಮಾಡ್ಕೋಬೇಕು. 5% ಇರೋದ್ರಿಂದ ಅಮೌಂಟ್ ಎಷ್ಟು ಬರುತ್ತೆ, 12,500 ಅಂತ ಹೇಳಿ ಬರುತ್ತೆ. ಓಕೆ, ಈ ತರ ಇನ್ಫಾರ್ಮೇಶನ್ ಇದೆ. ಈಗ ಮತ್ತೆ ಎಷ್ಟು ಪೇ ಮಾಡಿದ್ರು ನಾವು 3 ಲ್ಯಾಕ್ ಅಂದ್ರೆ 3 ಲ್ಯಾಕನ್ನ ತೆಗೆದುಕೊಂಡಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಎಷ್ಟು ಉಳಿತ್ರಿ, ಇನ್ನ 1,80,000 ಉಳಿತೀನಿ ಅಮೌಂಟ್ ರಿಮೈನಿಂಗ್. ಓಕೆ, ಅದನ್ನ ನೆಕ್ಸ್ಟ್ ಸ್ಲ್ಯಾಬ್ದಾಗ ಹಾಕ್ಬೇಕು. 6,01,000 rupees ಟು 9 ಲ್ಯಾಕ್ ತಕ ಡಿಫರೆನ್ಸ್ ಎಷ್ಟಿದೆ. ಯೂಶ್ವಲಿ
ಇಲ್ಲಿ 3 ಲ್ಯಾಕ್ ಡಿಫ್ರೆನ್ಸ್ ಇದೆ. ಬಟ್ ಎಷ್ಟು ಟೋಟಲ್ ಇನ್ಕಮ್ ಏನು ಉಳಿದಿದೆ 1,80,000. ಓಕೆ, 1,80,000 ಇಂಟು 10 ಡಿವೈಡೆಡ್ ಬೈ 100 ತೋರಿ. ಸೊ 10% ಇರೋದ್ರಿಂದ ಸೊ ಅಮೌಂಟ್ ಎಷ್ಟು ಬರುತ್ತೆ 18,000 ಅಂತೇಳಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಆಯ್ತಲ್ರಿ ಎಲ್ಲ ನಮ್ದ ಈ 3 ಲ್ಯಾಕ, ಈ 3 ಲ್ಯಾಕ್, 6 ಲ್ಯಾಕ, ಇದು 7,80,000 ಆಯ್ತು. ಓಕೆ, ಸೊ ಟೋಟಲ್ ಆಗಿ ಕಂಪ್ಲೀಟ್ ಆಯ್ತು. ಓಕೆ, ನಾ ಆದ್ರೂ ನೆಕ್ಸ್ಟ್ ಸ್ಲ್ಯಾಬ್ ಎಲ್ಲ ಮೆನ್ಷನ್ ಮಾಡಿದ್ದೇನೆ. ಸೊ ನೀವು ಇನ್ ಕೇಸ್ ಬೇರೆ ಪ್ರಾಬ್ಲಮ್ದಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಕೊಟ್ರಂದ್ರೆ ನಿಮ್ಗೆ ಇವೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ ಯೂಸ್ ಆಗುತ್ತೆ. ಓಕೆ, ಸೊ ಇವನ್ನೆಲ್ಲ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಗೆ ಇದ ಪ್ರಾಬ್ಲಮ್ ಸ್ಟಾಪ್ ಮಾಡ್ಬೇಕಿನ್ನ ಇಲ್ಲಿ ಯಾವುದೋ ಅಮೌಂಟ್ ಇಲ್ರಿ, ಎಲ್ಲ ಅಮೌಂಟ್ ಡ್ಯಾಶ್ ಇಡ್ರಿ. ಸೊ ಯಾಕೆ ಅಮೌಂಟನ್ನು ಡ್ಯಾಶ್ ಇಡಬೇಕಂದ್ರೆ ನಿಲ್ ಇಡಬೇಕಂದ್ರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಇನ್ಕಮ್ಸ್ ಇಲ್ಲ ಇನ್ನು. ಓಕೆ, ಸೊ ಇದ್ದದ ಇನ್ಕಮ್ ಎಷ್ಟ್ರಿ 7,80,000. ಇಲ್ಲಿ ನೋಡ್ರಿ, ಇಲ್ಲಿ 3 ಲ್ಯಾಕ, ಈ 3 ಲ್ಯಾಕ, 6 ಲ್ಯಾಕ, 7,80,000 ಆಯ್ತಲ್ರಿ. ಓಕೆ, ಸೊ ಇನ್ ಟೋಟಲ್ ಮಾಡ್ಕೊರಿದ್ನ 12,500 ಪ್ಲಸ್ 18,000. ಸೊ ಟೋಟಲ್ 30,500 ಆಯ್ತು. ಓಕೆ, ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡ್ರಿ. ಯಾವಾಗಲೂ ಆ್ಯಡ್ ಏನು ಮಾಡ್ಬೇಕಂದ್ರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅನ್ನ ಆ್ಯಡ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬಂದಿರ್ತದಿಲ್ಲ ಟ್ಯಾಕ್ಸ್ ಅಮೌಂಟ್ ಮೇಲೆ 4% ಮಾಡ್ಕೋಬೇಕು. ರೇಟ್ 4% ಇಟ್ಕೋರಿ. 30,500 ಇಂಟು 10 4 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅವಾಗ 1,220 rupees ಅಂತ ಬರುತ್ತೆ. ಓಕೆ, ಲಾಸ್ಟಿಗೆ ಟೋಟಲ್ ಮಾಡ್ರಿ. ಸೊ 30,500 ಪ್ಲಸ್ 1,220. ಸೊ ಟೋಟಲ್ 31,720 ಅಂತ ಹೇಳಿ ಬರುತ್ತೆ. ಇಷ್ಟಿಗೆ ಪ್ರಾಬ್ಲಮ್ ಮುಗಿತಿದೆ ಆ್ಯಕ್ಚುಲಿ. ಬಟ್ ಈ ಪ್ರಾಬ್ಲಮ್ದಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅಂತೇಳಿ ₹3,000 ಒಂದು ಹೇಳಿದ್ದಾರೆ ನೋಡ್ರಿ. ಸೊ ಈ ತರ ಕೊಟ್ರೆ ಅಂದ್ರೆ ಇದು TDS ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಲೆಸ್ ಮಾಡಬೇಕು. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೋರಿ ನೀವು. ಲೆಸ್ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅಂತ ಹಾಕ್ರಿ. 3,000 ಅನ್ನ ಲೆಸ್ ಮಾಡ್ರಿ ಅಂದ್ರೆ 31,720ದಲ್ಲಿ 3,000 ಲೆಸ್ ಮಾಡ್ರಿ 28,720 ಬರುತ್ತೆ. ಇಟ್ ಇಸ್ ಅ ಟ್ಯಾಕ್ಸ್ ಪೇಬಲ್ ಅಂತೇಳಿ ಹೆಡ್ಡಿಂಗ್ ಕೊಡ್ಬೋದು. ಇದಕ್ಕೆ ಟ್ಯಾಕ್ಸ್ ಪೇಬಲ್. ಓಕೆ, ಸೊ ಹಂಗಾದ್ರೆ ಅವ್ನು ಎಷ್ಟು ಟ್ಯಾಕ್ಸ್ ಪೇಬಲ್ ಮಾಡ್ಬೋದ್ರಿ 28,720 ಅಂತ ಹೇಳ್ಬೋದು. ಓಕೆ, ಈಗ ನಾವು ಟ್ಯಾಕ್ಸ್ ಲ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದಾಯ್ತು. ಓಕೆ, ಇನ್ನೇನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ ಇನ್ಸ್ಟಾಲ್ಮೆಂಟ್ ವೈಸ್ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಮಾಡಬೇಕು. ಓಕೆ, ಈ ತರ ಅಮೌಂಟ್ ಇರೋದನ್ನ ಇನ್ನು ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹಾಕ್ರಿ. ಇಲ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳಿ ತೆಗೆದುಕೊಳ್ರಿ. ಇನ್ಸ್ಟಾಲ್ಮೆಂಟ್ಸ್, ಡ್ಯೂ ಡೇಟ್, ರೇಟ್, ಟ್ಯಾಕ್ಸ್ ಅಮೌಂಟ್ ಅಂತ ತೆಗೆದುಕೊಳ್ರಿ. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇನ್ಸ್ಟಾಲ್ಮೆಂಟ್ 4 ಇನ್ಸ್ಟಾಲ್ಮೆಂಟ್ ಮಾಡ್ಕೋಬೇಕು. ಓಕೆ, ಸೊ 4 ಇನ್ಸ್ಟಾಲ್ಮೆಂಟ್ ಯಾವುದಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಒನ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಒನ್ ಇನ್ಸ್ಟಾಲ್ಮೆಂಟ್, ಫೋರ್ತ್ ಒನ್ ಇನ್ಸ್ಟಾಲ್ಮೆಂಟ್ ಅಂತ ಹಾಕಬೇಕು. ನೆಕ್ಸ್ಟ್ ಡ್ಯೂ ಡೇಟ್ ಅನ್ನ ಸೇಮ್ ಮೆನ್ಷನ್ ಮಾಡ್ರಿ. ಸೊ ಇಲ್ಲಿ ನಾನು ಇಯರ್ ಅನ್ನ 2025-26 ಅಂತ ಏನು ತೆಗೆದುಕೊಂಡಿದ್ದೇನಲ್ಲ ಅಂದ್ರೆ ಅಪ್ಡೇಟೆಡ್. ಈಗ ನಿಮ್ಗೆ ಪ್ರಾಬ್ಲಮ್ ಏನಾದರೂ ಕೇಳ್ರಿ ಅಂದ್ರೆ ಇದೇ ತರ ಸಾಲ್ವ್ ಮಾಡಬೇಕು. ಇನ್ ಕೇಸ್ ಓಲ್ಡ್ ಡೇಟ್ ಕೊಟ್ರೆ ಅಂದ್ರೆ ಓಲ್ಡ್ ಪ್ರಾಬ್ಲಮ್ ಅಂದ್ರೆ ನೀವು ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ ಹಾಕಿ ಸಾಲ್ವ್ ಮಾಡಬೇಕು ಪ್ರಾಬ್ಲಮನ್ನು. ಓಕೆ, ಸೊ ಈಗ ಅಪ್ಡೇಟೆಡ್ ಇರೋ ಪ್ರಕಾರ 15/6/2025, 15/9/2025, 15/12/2025, 15/3/2025 ಅಂತ ಹಾಕ್ರಿ. ಸೊ ಫಸ್ಟ್ಗೆ 15% ತೆಗೆದುಕೊಳ್ರಿ. ನೆಕ್ಸ್ಟ್ 30%, ನೆಕ್ಸ್ಟ್ 30%, ನೆಕ್ಸ್ಟ್ 25%. ಓಕೆ, ಸೊ ಈ ತರ ತೆಗೆದುಕೊಂಡ ಈಗೇನು ಮಾಡ್ಬೇಕಂದ್ರೆ ಆ ಟ್ಯಾಕ್ಸ್ ಅಮೌಂಟ್ ಎಷ್ಟು ಬಂದಿದೆ ಇಲ್ಲಿ ಟ್ಯಾಕ್ಸ್ ಪೇಬಲ್ 28,720. ಓಕೆ, ಸೊ 15% ಆಫ್ 28,720 ಅಂದ್ರೆ 28,720 ಇಂಟು 15 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 4,308 rupees ಬರುತ್ತೆ. ನೆಕ್ಸ್ಟ್ 28,720 ಇಂಟು 30 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ 8,616. ನೆಕ್ಸ್ಟ್ 30% ಮಾಡ್ಕೊರಿ. ಅಗೇನ 28,720 ಇಂಟು 30 ಡಿವೈಡೆಡ್ ಬೈ 100 ಮಾಡ್ಕೊರಿ. 8,616. ಸೊ ಇವೆಲ್ಲ ನೀವು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಇದು 15,000, 15%, ಇದು 30%, ಇದು 30%, 25%. ಸೊ ಲಾಸ್ಟ್ 25% ಮಾಡ್ಕೊರಿದ್ದ 28,720 ಇಂಟು 25 ಡಿವೈಡೆಡ್ ಬೈ 100 ಮಾಡ್ಕೊರಿ. 7,180. ಸೊ ಟೋಟಲ್ 28,720. ಇಲ್ಲಿ ನೋಡ್ರಿ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡ್ರಿ. 4,308
8,616, 8,616, 7,180, ಟೋಟಲ್ 28,720 ಟೋಟಲ್. ಓಕೆ, ಇಷ್ಟ ಬರಲೇಬೇಕು. ಓಕೆ, ಅದ ಟ್ಯಾಲಿ ಆಗುತ್ತೆ, ಎಲ್ಲ ಅಮೌಂಟ್ ಅದೇ ಸೇಮ್ ತೆಗೆದುಕೊಳ್ಬೇಕು. ಓಕೆ, ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರಿಂದ ಸಮ್ಟೈಮ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಥಿಯರಿ ಕ್ವಶನ್ ಕೂಡ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ದಲ್ಲಿ. ನೀವು ಕ್ವಶನ್ ಪೇಪರ್ ಎಲ್ಲ ನೋಡ್ರಿ. 2025 ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಥರ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇದೆಲ್ಲ ಅಪ್ಡೇಟೆಡ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇವೆಲ್ಲ ಇದೇ ಥರನೇ ನೀವು ಸಾಲ್ವ್ ಮಾಡ್ಕೋತೀರಿ. ಓಕೆ, ಸೊ 25, 26 ಅಂತ ಕೇಳಿದ್ರೆ ಇದೇ ಥರ ಸಾಲ್ವ್ ಮಾಡ್ರಿ. ಇನ್ ಕೇಸ 2024, 25 ಕೇಳಿದ್ರೆ ಅಂದ್ರೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬನ್ನು ಹಾಕ್ರಿ. ಸೊ ಇಲ್ಲಿ ಅಷ್ಟೇ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇದೇನಿದೆಲ್ಲ ಸೇಮ್ ಇದೇ ಮೆಥಡನ್ನು ಫಾಲೋ ಅಪ್ ಮಾಡ್ರಿ. ಓಕೆ, ಸೆಕೆಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.